ಇವತ್ತು ಶನಿವಾರ. ಇವತ್ತು ನಾನು ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಬೇಳೆ ಹಾಕಿ ಉಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ. ನಾನಿವತ್ತು ಸಾವಿನ ಮನೆಗೆ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಊರಿನಲ್ಲಿ ಯಾರೋ ತೀರ್ಕೊಂಡಿದ್ದಾರೆ. ಅವರು ಮಸಾಲೆ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ, ನಮಗೆ ಉಪ್ಪು ಸಾಂಬಾರೇ ಮಾಡಿಕೊಡಿ ಅಂತ ಕೇಳಿದ್ರು. ಅದಕ್ಕೆ ಮುದ್ದೆ ಮಾಡಿ ಉಪ್ಪು ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅತ್ತೆ ಮತ್ತು ಅಮ್ಮ ಕೂಡ ಹೆಲ್ಪ್ ಮಾಡಿದ್ರು ಸೊಪ್ಪು ಈರುಳ್ಳಿ ಎಲ್ಲ ಹೆಚ್ಚಿಕೊಡೋದಕ್ಕೆ. ನಾನು ತಗ್ನಿಕಾಳು ಮತ್ತು ಹುರುಳಿಕಾಳನ್ನು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡೆ. ಅದು ಹೊಸ ಕಾಳಾಗಿರೋದ್ರಿಂದ ಬೇಗನೆ ಬೆಂದುಬಿಡ್ತು, ಜಾಸ್ತಿ ಬೆಂದೋಯ್ತು. ಅದಕ್ಕೆ ನಾನು ಸೊಪ್ಪನ್ನು ನೀರನ್ನು ಕುದಿಯೋದಕ್ಕೆ ಬಿಟ್ಟು ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊಂಡೆ. ನಮ್ಮ ಮನೆಗೆ ಇವಾಗ ಹೊಸ ಅತಿಥಿ ಬಂದಿದ್ದಾರೆ. ಇವರು ನಮ್ಮ ಮನೆಗೆ ಬಂದಿರೋದಲ್ಲ, ಅತ್ತೆ ಮನೆಗೆ ಬಂದಿರೋದು. ಆದರೆ ಅದಕ್ಕೆ ನಾವು ಅಂದರೆ ತುಂಬ ಇಷ್ಟ. ಓಡ್ಕೊಂಡು ನಮ್ಮ ಮನೆಗೆ ಬರುತ್ತೆ. ಎಷ್ಟು ಸಲ ಎತ್ಕೊಂಡು ಹೋಗಿ ಬಿಟ್ಟು ಬಂದರೂ ಮತ್ತೆ ಮತ್ತೆ ನಮ್ಮ ಮನೆಗೆ ಬರುತ್ತೆ. ಇವಾಗ ಸೊಪ್ಪು ಕಾಳು ಪಲ್ಯ ಅಡುಗೆ ಎಲ್ಲ ರೆಡಿ ಆಗಿದೆ. ಸಾವಿನ ಮನೆಗೆ ತೆಗೆದುಕೊಂಡು ಹೋಗಿ ಕೊಟ್ಬಿಟ್ಟು ಬರಬೇಕು. ಧನ್ಯವಾದಗಳು.